ಒಂದಿನ ಕೆಲಸ ಮಾಡ್ತಿರುವಾಗ ಅವ್ನ್ ಗರಾಜ್ ಹೊರಗಡೆ ಲಕ್ಸುರಿ ಕಾರ್ಸ್ಗಳು ಬಂದ್ ನಿಂತ್ಕೊಳ್ತವೆ. ಕಾರಿಂದ ಅದೇ ಕರೋಡ್ಪತಿ ಹುಡುಗಿ ಹೊರಗಡಿತಾಳೆ. ಜೊತೆಗೆ 6 ವರ್ಷದ ಹುಡುಗಿ ಕೂಡ. ಆ ಹುಡುಗಿ ನೋಡ್ತಿದ್ದಂಗೆ ಕಿರಿಚ್ಕೊಂಡು ಓಡ್ ಬರ್ತಾಳೆ. ಅಪ್ಪ, ನಾನ್ ನಿಮ್ನ ಹುಡುಕ್ಬಿಟ್ಟೆ. ಹುಡುಗ ಇದನ್ನ ಕೇಳಿ ಶಾಕ್ ಆದ. ಆದ್ರೆ ಅವ್ರಮ್ಮ ಹೊರಗ್ ಬಂದಾಗ ಅವ್ರಿಬ್ರು ಕಳೆದ ರಾತ್ರಿಗಳೆಲ್ಲ ನೆನ್ಪಾಗ್ತವೆ. ಆ ಮಗು ಅವಂದೇನ ಅಂತ ಕೇಳಿದಾಗ ಆ ಹುಡುಗಿ ಒಂದ್ ಪೇಪರ್ ತೆಗೆದು ಹೇಳ್ತಾಳೆ, ಇದು DNA ರಿಪೋರ್ಟ್, ಸರಿಯಾಗಿ ಚೆಕ್ ಮಾಡ್ಕೊ, ನೀನೇ ಇವಳು ತಂದೆ. ಆಗ ಹುಡುಗಿ ತನ್ನ ಮಗಳಿಗೆ ಅಪ್ಪ ಸಿಗ್ತಾನೆ ಅನ್ನೋ ರೀಸನ್ಗೋಸ್ಕರ ಮದ್ವೆ ಆಗು ಅಂತ ಹೇಳಿ ಕಂಪೆಲ್ ಮಾಡ್ತಾಳೆ. ಮೊದ್ಲು ಹಿಂದೆ ಮುಂದೆ ನೋಡ್ತಾನೆ. ಆದ್ರೆ ಅವ್ರ ಅಪ್ಪನ ಬಗ್ಗೆ, ಅವಳ ಮಲ್ತಾಯಿ ಬಗ್ಗೆ, ಮತ್ತೆ ಅವರಿಬ್ರು ಅವಳ 6 ವರ್ಷದ ಮಗಳನ್ನ ಹೇಗೆ ಹೀನಾಯವಾಗಿ ನಡ್ಸ್ಕೊಂತಾರೆ, ಮತ್ತೆ ಇವಳನ್ನ ಎಷ್ಟು ಕೆಟ್ಟದಾಗಿ ನಡ್ಸ್ಕೊಂತಾರೆ ಅನ್ನೋದನ್ನ ತಿಳ್ಕೊಂಡ್ಮೇಲೆ ಒಪ್ಕೊಳ್ತಾನೆ. ಯಾವಾಗ ಹುಡುಗನ ಅಪ್ಪಂಗೆ ತನಗೆ ಮೊಮ್ಮಗಳಿದ್ದಾಳೆ ಅಂತ ಗೊತ್ತಾಗುತ್ತೋ ಅವಳನ್ನ ಮೀಟ್ ಮಾಡೋದಕ್ಕೆ ಓಡ್ ಬರ್ತಾರೆ. ಆ ಹುಡುಗನ ಮ್ಯಾನೇಜರ್ ಇವನಿಗೆ ವಿಷಯ ಹೇಳಿದ್ ಕೇಳಿ ಅವ್ನ್ ಶಾಕ್ ಅಲ್ಲಿ ಕೇಳ್ತಾನೆ, ಏನ? ಆದ್ರೆ ಹೇಗೆ ಅವ್ರಿಗೆ ಗೊತ್ತಾಯ್ತು? ಅವ್ರಿಗೆ ಯಾರು ಹೇಳಿದ್ರು? ಹಲೋ ಹಲೋ ಹಲೋ, ಏನು ಕೇಳಿಸ್ತಿಲ್ಲ. ರಾಕಿ, ನನ್ ಮಾತ್ ಕೇಳಿಸ್ತಿದ್ಯಾ? ಅರೆ ರಾಕಿ, ನಿಮ್ ಮಾತು ಕೇಳಿಸ್ತಿಲ್ಲ. ಹಲೋ ರಾಕಿ. ಅಪ್ಪ, ಕರಣ್ ಅಣ್ಣಂಗೆ ನಿಜವಾಗ್ಲೂ ಮಗಳಿದಾಳಾ? ಹೋ ಮಗಳೇ, ನಿಜವಾಗ್ಲೂ